ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ಸ್ನೇಹಿತರೆ. ಸಾನು ಸ್ಕೂಲಲ್ಲಿ ಒಂದು ಈವೆಂಟ್ ಇದೆಯಂತೆ, ಮ್ಯೂಸಿಕಲ್ ಈವೆಂಟ್. ಆ್ಯಕ್ಚುಲಿ ಅದಕ್ಕೆ ಬರೀ ಪೇರೆಂಟ್ಸಿಗೆ ಮಾತ್ರನೇ ಇನ್ವೈಟ್ ಇರೋದು. ಅಂದರೆ ನಿನ್ನೆ ಹೋಲ್ ಡೇ ಅವ್ರಿಗೆ ಅದನ್ನೆಲ್ಲ ಪ್ರೋಗ್ರಾಮ್ ಎಲ್ಲ ತೋರಿಸಿರ್ತಾರಂತೆ ಮಕ್ಕಳಿಗೆ. ಸೊ ಇವತ್ತು ಜಸ್ಟ್ ಪೇರೆಂಟ್ಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಾನು ನೆನೆ ಇರಲಿಲ್ವಲ್ಲ, ಯಾರೋ ಬಂದರು. ಒಂದು ನಿಮಿಷ ಬರ್ತೀನಿ. ಸೊ ಒಂದು ಕೊರಿಯರ್ ಬುಕ್ ಮಾಡಿದ್ದೆ, ಅದು ರಿಟರ್ನ್ ಇತ್ತು. ಸೊ ಅದಕ್ಕೆ ಪಿಕಪ್ ಬಂದಿದ್ದರು. ಈಗ ಟೈಮ್ ಆಗಿಬಿಟ್ಟಿದೆ 9:20. ನಮ್ಮ ಸಾನು ಎಷ್ಟು ಲೇಟ್ ಮಾಡಿದ್ಲು ಇವತ್ತು ಅಂದರೆ ಏನು ಹೇಳ್ತೀರಾ. ಹೊಟ್ಟೆ ನೋವು ಅಂದ್ಕೊಂಡು ಬಾತ್ರೂಮಲ್ಲಿ ಸೇರ್ಕೊಂಡ್ಬಿಟ್ಟವಳೆ, ಆರಾಮಾಗಿ ಕುತ್ಕೊಂಡವಳೆ ಕಮೋಡ್ ಮೇಲೆ. ನಾನು ಹೋಗ್ಬಿಟ್ಟು ಟೈಮ್ ಆಯಿತು ಬಾರೆ ಅಂದಾಗ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಈಗ ಸ್ನೇಹಿತರೆ ಒಂದು 10-15 ನಿಮಿಷದಲ್ಲಿ ನಾವು ತಿಂಡಿ ಮಾಡಿ ಹೊರಡಬೇಕು. ಇವತ್ತು ತಿಂಡಿ ಮೆಂತೆ ಬಾತ್ ಮಾಡಿದ್ದೀನಿ. ಕುಕ್ಕರ್ ಇವಾಗ ಕೂಗ್ತು, ಆಫ್ ಮಾಡಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಅದು ತಣ್ಣಗಾಗುತ್ತೆ. ಆಮೇಲೆ ನಾವು ಒಂದು 5 ನಿಮಿಷದಲ್ಲಿ ತಿಂದ್ಕೊಂಡು ಹೊರಡಬೇಕು. ಹಲೋ ಲೇಟ್ ಎದ್ದಿರೋದು 8:15 ಆದ್ರೂ ನಾನು ಎದ್ದು ಏನು ಮಾಡಲಿ ಮಮ್ಮ, ಟಿ ವಿ ನೋಡ್ಲಾ ಅಥವಾ ಓದ್ಲಾ? ಅದೊಂದು ಕೇಳಲಿಲ್ಲ ಅವಳು. ಕೇಳಿದಿದ್ರೆ ಇವತ್ತು ಫುಲ್ ಟಿ ವಿ ಇರ್ತಿರ್ಲಿಲ್ಲ. ಎದ್ದ ತಕ್ಷಣ ಟಿ ವಿ ನೋಡಬೇಕು ಅಂತಲ್ಲ, ನಾನು ಎದ್ದ ತಕ್ಷಣ ಓದು ಅನ್ನೋದು. ಅಟ್ಲೀಸ್ಟ್ ಸ್ವಲ್ಪ ಓದಿದ್ರೆ ಫುಲ್ ಡೇ ಆಟಾಡ್ಬೋದು ಅವಳು. ಅದು ಬೇಡ ನಡೀತಾನೆ ಇರುತ್ತೆ. ಸೊ ಈಗ ಸ್ನೇಹಿತರೆ ನಾನು ರೆಡಿ ಆಗ್ತಾ ಇದ್ದೀನಿ. ಕೂದಲು ಬರುತ್ತೆ, ಶಕೆ ಶುರು ಆಗ್ಬಿಟ್ಟಿದೆ ಅಲ್ವಾ. ಆಗಲೇ ವಿಂಟರ್ ಹೋಗ್ತಾ ಇದೆ. ಇವಾಗ ಅಯ್ಯೋ ಏನಿದು ಫುಲ್ ಹಾಕ್ಕೊಂಡ್ಬಿಟ್ನಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ. ಜಾನ್ವರಿ ಹೋಯ್ತು, ನನ್ನ ಬರ್ಡೇ ಬರ್ತಾ ಇದೆ. ನೋಡಿ, ಇವಳಿಗೆ ಬರ್ತಡೇ ಚಿಂತೆ, ನನಗೆ ಚಳಿ ಇಲ್ಲ. ಶಕೆ ಶುರು ಆಗೋಯ್ತಲ್ಲಪ್ಪ, AC ಹಾಕಿಸ್ಬೇಕು ಈ ವರ್ಷ ಅಂತ ನನಗೆ ಚಿಂತೆ. ಓಕೆ ಸ್ನೇಹಿತರೆ, ಬನ್ನಿ ಈಗ ರೆಡಿ ಆಗಿಬಿಟ್ಟು ತಿಂಡಿ ಮಾಡಿಬಿಟ್ಟು ಹೊರಡೋಣ. ಹೇಗಿರುತ್ತೆ ಇವತ್ತು ಈವೆಂಟ್ ನೋಡೋಣ. ಬರೀ ಪೇರೆಂಟ್ಸ್ಗೆ, ಮಕ್ಕಳಿಗೆಲ್ಲ ನೆನ್ನೆ ತೋರಿಸ್ಬಿಟ್ಟಿದ್ದಾರಂತೆ. ನಾನು ಹೇಳ್ತಿದ್ನಲ್ವ, ನೆನ್ನೆ ಸ್ಟೇಟ್ ಲೆವೆಲ್ದು ಟೊಯ್ಕೊಂಡೋ ಇತ್ತಲ್ವಾ, ಅದಕ್ಕೆ ಹೋಗಿದ್ಲು. ಹಾಗಾಗಿ ಇವಳು ನೋಡಿಲ್ಲ. ಇವಳು ಮ್ಯಾಮ್ ಹತ್ರ ಸ್ಪೆಷಲ್ ಪರ್ಮಿಷನ್ ಕೇಳ್ಕೊಂಡು ಬಂದವಳೆ. ನಾನು ಬರ್ಬೋದಾ, ನಾನು ಇರೋದಿಲ್ಲ ಅಲ್ವಾ ಶುಕ್ರವಾರ, ಶನಿವಾರ ನಾನು ಬರ್ಬೋದಾ ನಮ್ಮ ಪೇರೆಂಟ್ಸ್ ಜೊತೆ ಅಂದ್ಬಿಟ್ಟು. ಅದಕ್ಕೆ ಅವ್ರ ಮ್ಯಾಮು ಹಾಂ ನೋಡೋಣ ಬಾ ಬರೋಗು ಅಂತ ಇವಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಬರ್ತಾರಾ ಗೊತ್ತಿಲ್ಲ. ಸೊ ಬನ್ನಿ ಹೋಗಿ ಬರೋಣ. ಮೆಂತೆ ಬಾತ್ ನಾನು ಹೇಗೆ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ. ಮೆಂತೆ ಬಾತ್ಗೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಕಡಿಮೆ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಮೊದಲಿಗೆ ಡ್ರೈ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಬಿರಿಯಾನಿ ಎಲೆ, 1 ಇಂಚಷ್ಟು ಚಕ್ಕೆ, 1-2 ಲವಂಗ, ನೆಕ್ಸ್ಟ್ ಈರುಳ್ಳಿ ಎಷ್ಟು ಹಾಕ್ತಿರೋ ಅದು ಕಡಿಮೆ ಜಾಸ್ತಿ ಡಿಪೆಂಡ್ಸು. ಬಿರಿಯಾನಿ ಅಷ್ಟು ಜಾಸ್ತಿ ಹಾಕೋದಿಲ್ಲ, ಅದಕ್ಕಿಂತ ಒಂದು ಚೂರು ಕಡಿಮೆ ಹಾಕ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲೆಗೆ ಒಂದು ಚೂರು ತೊಗೊಂಡಿದ್ದೀನಿ, ಇದು ಇಲ್ಲದೆ ಕೂಡ ಮಾಡ್ಬೋದು. ಬೆಳ್ಳುಳ್ಳಿ, ಶುಂಠಿ ಅಷ್ಟನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಆಲ್ಮೋಸ್ಟ್ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಅದಕ್ಕೆ ಮೆಂತೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಂತೆನೂ ಅಷ್ಟೇ, ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಮೆಂತೆ ಬಾತ್ ಅಲ್ವಾ, ಸೊ 1-1.5 ಕಟ್ಟೆನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ದಪ್ಪ ಇತ್ತು. ಇದ್ರ ಜೊತೆ ನಾನು ಯಾವುದೇ ತರಕಾರಿಗಳು ಹಾಕೋದಿಲ್ಲ, ಅದು ಟೇಸ್ಟ್ ಚೇಂಜ್ ಆಗುತ್ತೆ. ಮೆಂತೆದೇ ಜಾಸ್ತಿ ಬರಬೇಕಲ್ವಾ, ಅದಕ್ಕೆ ಅದ್ರ ಜೊತೆ ಬಟಾಣಿ ಹಾಕಿದ್ದೀನಿ. ಬಟಾಣಿ ಏನು ಬೇರೆ ಫ್ಲೇವರ್ ಆ್ಯಡ್ ಮಾಡೋದಿಲ್ಲ. ನೋಡಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕಿ ಈಗ ರುಬ್ಕೊಳ್ತೀನಿ ಎಲ್ಲಾನು. ಧನಿಯಾ 1-2 ಸ್ಪೂನು, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ತೀನಿ. ಈಗ ಅರಿಶಿನದ ಪುಡಿ, ಖಾರದ ಪುಡಿ, ರುಬ್ಕೊಂಡಿರೋ ಮಸಾಲೆ. ಮೆಂತೆ ಸೊಪ್ಪು ಫ್ರೈ ಆದಮೇಲೆ ನಾನು ಇದನ್ನೆಲ್ಲ ಸೇರಿಸ್ತಾ ಇರೋದು. ಒಂದು 10-20 ಸೆಕೆಂಡ್ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಹಾಕಿದ್ದೀನಿ. ಮೆಂತೆ ಸ್ವಲ್ಪ ಕಹಿ ಅಥವಾ ಒಗರು ಅಂತ ಹೇಳ್ತೀವಲ್ವ, ಅದು ಬರುತ್ತೆ. ಅದಕ್ಕೆ ಟೊಮ್ಯಾಟೊ 2 ಟೊಮ್ಯಾಟೊ, ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದು 2 ಪಾವಷ್ಟು ಅಕ್ಕಿ. ನೀವು ಅಕ್ಕಿ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು, ಜೀರಾ ರೈಸ್ ಕೂಡ ಯೂಸ್ ಮಾಡ್ಬೋದು. ಇದು ನಾರ್ಮಲ್ ಸ್ಟೀಮ್ ರೈಸ್. ಅಕ್ಕಿ ಜೊತೆ ಈಗ ಒಂದು 30 to 1 minute ಅಷ್ಟು ಹೀಗೆ ಸಾಟೆ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ತಗ್ಲತ್ತೆ, ಮಸಾಲೆ ಕೂಡ ಫ್ರೈ ಆದಂಗೆ ಆಗುತ್ತೆ. ಅದಾದಮೇಲೆ ತಕ್ಷಣಕ್ಕೇ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನೀರು ಇಟ್ಟಿದ್ದೀನಿ. ನೋಡಿ, ಬಿಸಿ ನೀರು ಹಾಕಿದ್ರೆ ಬೇಗ ಒಂದು 5 ನಿಮಿಷದಲ್ಲೇ ಪ್ರೆಷರ್ ಬಂದು ವಿಜಿಲ್ ಬರುತ್ತಲ್ವಾ, ಅದಕ್ಕೆ ಬೇಗ ಆಗಲಿ ಅಂದ್ಬಿಟ್ಟು ಬಿಸಿನೀರು ಆಗೋದಕ್ಕೆ ಇಟ್ಟಿದ್ದೀನಿ. ಉಪ್ಪು ಸೇರಿಸ್ತಿದ್ದೀನಿ. ಈಗ ನೀರು ಸೇರಿಸಿ 2 ಅಥವಾ 3 ವಿಜಿಲ್ ಬರಿಸ್ಬೋದು. ಇದು ಸ್ಟೀಲ್ದಲ್ವಾ, 2 ಬಂದರೆ ಸಾಕು. ಆ್ಯಂಡ್ ಸ್ವಲ್ಪ ಹುಳಿಗೆ ಲಿಂಬೆ ಹಣ್ಣನ್ನು ಜ್ಯೂಸ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಹೋಳು. ಇಷ್ಟನ್ನು ಸೇರಿಸ್ಬಿಟ್ಟು ಸ್ನೇಹಿತರೆ 1 or 2 ವಿಜಿಲ್ ಬರ್ಸಿದ್ರೆ ಬಾತ್ ರೆಡಿ. ಚೆನ್ನಾಗಾಗಿದೆ. ನಾರ್ಮಲ್ ಆಗಿ ನಾನು 4 ಗ್ಲಾಸ್ ನೀರು ಹಾಕ್ತೀನಿ, ಅಷ್ಟೇ ಹಾಕಿದ್ದೆ. ಬೆಳಿಗ್ಗೆ ಹೊತ್ತಿಗೆ ಸ್ವಲ್ಪ
ನೀರು ಅನಿಸುತ್ತೆ, ಬಟ್ ಮಧ್ಯಾಹ್ನ ತನಕ ಸರಿ ಹೋಗುತ್ತೆ. ನಾನು ಇದು ಮಧ್ಯಾಹ್ನಕ್ಕೂ ಆಗೋ ಥರ ಮಾಡಿದ್ದೀನಿ, ಯಾಕಂದರೆ ಈಗ ಹೋದರೆ ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ, ಮಧ್ಯಾಹ್ನಕ್ಕೂ ಹಾಗೆ ಈಗಲೂ. Passport size photo. ಫೋಟೋ ತಗ್ಸಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸಾನುದು ಯೂನಿಫಾರ್ಮಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತೆ. ಒಲಿಂಪಿಯಾಡ್ ಎಕ್ಸಾಮ್ ಇದೆ ಅಲ್ವಾ, ಅದರಲ್ಲಿ ಆಲ್ ಟಿಕೆಟಲ್ಲಿ ಇವ್ರದ್ದು ಸ್ಕೂಲ್ ಯೂನಿಫಾರ್ಮಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಲ್ಲಿ ಅಂಟಿಸ್ಬೇಕಂತೆ. ಸೊ ಸೋಮವಾರ ಕೊಡಬೇಕು, ಇವತ್ತು ಶನಿವಾರ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಫೋಟೋ ತೆಗೆಸ್ಕೊಂಡು ಮನೆಗೆ ಬರ್ತಾ ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸಾನು ಚಾಕ್ಲೇಟ್ ತೊಗೋಬೇಕಿತ್ತಂತೆ. ಸುಮ್ಮನೆ ಅದು ಏನು ಹಂಗೆ ಕಟ್ ಮಾಡೋದು, ಒಳ್ಳೆ ಇಲಿ ಕೊಡ್ದಂಗೆ ಕುರಿತಾವಳೆ. ಕಟ್ ಮಾಡೋಕ್ಕೂ ಗೊತ್ತಿಲ್ಲ ನಮ್ಮ ಸಾನುಗೆ, ಕಟ್ ಮಾಡೋಕ್ಕೆ ಕಷ್ಟಪಡ್ತಾವಳೆ. ನೆನ್ನೆ ಅರ್ಜೆಂಟಾಗಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲಾ, ಅಲ್ಲಿ ಹೇಳಿಲ್ವಂತ ಇವಳು. ಅದಕ್ಕೆ ಇವತ್ತು ಹೇಳಿಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಡಬೇಕಂತೆ. ಅದಕ್ಕೆ ಚಾಕ್ಲೇಟ್ ತೊಗೊಂಡು ಬಂದ್ವಿ ಬರಬೇಕಾದ್ರೆ. ಹೊಟ್ಟೆ ಹಸಿ ಅಂದ್ಲು, ಹಸಿತಾ ಇದೆ ಮಮ್ಮ ಅಂದ್ಲು ಸ್ಕೂಲಲ್ಲೇ. ಈಗ ಸೂಪರ್ ಮಾರ್ಕೆಟ್ಗೆ ಹೋದರೆ ಭಾರಿ ರಶ್ ಇರುತ್ತೆ, ಸೋನಾ ಬೇಡ ಅಂದರೆ ಏನು ಹೊಟ್ಟೆ ಹಸಿತಿಲ್ಲ. ಚಾಕ್ಲೇಟ್ ತೊಗೋಬೇಕು ಅಂದರೆ ಹೊಟ್ಟೆ ಹಸಿ ಎಲ್ಲ ಹೊಟ್ಟೋಗುತ್ತೆ. ಈಗ ತೆಗೆದು ಡ್ರೆಸ್ ಚೇಂಜ್ ಮಾಡ್ತೀಯಾ, ವಾಶ್ಗೆ ಹಾಕು. ಇವಾಗ ಹೊಟ್ಟೆ ಹಸಿಲ್ಲ, ನಾವು ಕೊಡಲ್ಲ ನೋಡು ಊಟ ನಿನಗೆ. ಬರೀ ಚಾಕ್ಲೇಟ್ ಚಾಕ್ಲೇಟ್ ಚಾಕ್ಲೇಟ್.
ಇವತ್ತು 3 ಚಾಕ್ಲೇಟ್ ತಿಂದಿದ್ದೀನಿ. 3 ಚಾಕ್ಲೇಟ್ ತಿಂದವಳೆ. ಇದು 4ನೇ ಚಾಕ್ಲೇಟು. ನಾನು ಆನ್ಲೈನಲ್ಲಿ ತರಿಸ್ತೀನಿ, ಸುಮ್ಮನಿರು ಮಗಳೇ, ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ. ಸೇಮ್ ಯಾಕೆ ಇಲ್ಲಿ ಜಾಸ್ತಿ ಕೊಡಬೇಕು ಅಂದರೆ, ಇಲ್ಲ ನಾನು ಇವತ್ತೇ ಕೊಡಬೇಕು. ಸೊ ಇದು ಗ್ರ್ಯಾಂಡ್ ಲಂಡನ್ ಡೈರಿ ತೊಗೊಂಡು ಬಂದಿದ್ದೀವಿ. ನಾನು ಆಲ್ಪನ್ಲಿಬೆ ಅಂದ್ಕೊಂಡ್ಬಿಟ್ಟೆ, ನಾನು ನೋಡಲೇ ಇಲ್ಲ, ಸುಮ್ಮನೆ ಎತ್ಕೊಂಡು ನಡಿಯಮ್ಮ ಅಂದ್ಬಿಟ್ಟು ತೊಗೊಂಡು ಬಂದು ಇವಾಗ ನೋಡ್ತಾ ಇದ್ದೀನಿ. ಲಂಡನ್ ಡೈರಿ ಅಂತೆ. ನಾನು ಆಲ್ಪನ್ಲಿಬೆ ಅಂದ್ಕೊಂಡೆ. ಲಂಡನ್ ಸರಿ ತಿನ್ನೋಣ ಹೆಂಗಿದೆ. ಸೊ ಇವತ್ತು ಡ್ಯಾನ್ಸ್ ಕ್ಲಾಸ್ ಇರೋದಿಲ್ಲ, ಬಟ್ ಸ್ಟಿಲ್ ಇವ್ರದ್ದು 23ಗೆ ಪ್ರೋಗ್ರಾಮ್ ಇದೆ. 23ಗೆ ಇವ್ರ ಡ್ಯಾನ್ಸ್ ಕ್ಲಾಸ್ದು ಆನ್ಯುವಲ್ ಡೇ ಅನ್ಸುತ್ತೆ ನನಗೆ. ಬರೀ ಇವ್ರದ್ದು ಡ್ಯಾನ್ಸ್ ಕ್ಲಾಸ್ ಅವ್ರದ್ದು ಮಾತ್ರ ಅಲ್ಲಿ ಪರ್ಫಾರ್ಮೆನ್ಸ್. ಹಾಂ, ಅದೇ ಇವರ ಡ್ಯಾನ್ಸ್ ಕ್ಲಾಸ್ದು ಆನ್ಯುವಲ್ ಡೇ ಇರೋದ್ರಿಂದ ಪ್ರಾಕ್ಟೀಸ್ಗೆ ಕರೆದಿದ್ದಾರೆ. ಇವತ್ತು ಹೋಗ್ಬೇಕು 3 ಗಂಟೆಗೆ. ಇವಾಗ ಟೈಮ್ ಎಷ್ಟು ಮಗಳೇ? 1:30ನಾ? ಕರೆಕ್ಟ್ 1:30. ಇನ್ನು 1.5 ಅವರಲ್ಲಿ ಹೋಗ್ಬೇಕು. ಎಲ್ಲಿಗೆ? ಇವತ್ತು ಸರಿಯಾಗಿ ಓದ್ಬಿಟ್ಟು ನನಗೆ ಏಳ್ಸಿದ್ಲು. 6 ಗಂಟೆಗೇನೆ ಇವತ್ತು. ಈಗ ನಾನು ಮಲ್ಕೋಬೇಕು. ಬಂದೀಗ ಊಟ ಮುಗಿಸಿ ನಿದ್ದೆ ಬರ್ತಾ ಇದೆ. ಮಲ್ಗೋಣ ಅಂದರೆ ನಮ್ಮ ಸಣ್ಣ ಒಲಿಂಪಿಯಾಡ್ ಪ್ರಿಪೇರ್ ಮಾಡಿಸ್ಬೇಕಲ್ಲ. ಈಗ ಹೋದರೆ ಅವಳು ಬರೋದೇ ಇನ್ನು 5 ಗಂಟೆ ಆಗುತ್ತೆ. 5 ಗಂಟೆಗೆ ಬಂದಮೇಲೆ ಅವ್ರ ಫ್ರೆಂಡ್ಸ್ ಯಾರಾದರೂ ಬಂದುಬಿಟ್ರೆ ಹೊರಟೋಗ್ತಾರೆ. ಇವತ್ತು ಫುಲ್ ಡೇ ಏನು ಓದೋ ಥರ ಆಗೋದಿಲ್ಲ. ಇನ್ನು ನಾಳೆ ಸಂಡೇ ಕೇಳಬೇಕಾ, ನನಗೂ ಕೆಲಸಗಳಿರುತ್ತೆ, ಅವನಿಗೂ ಆಟ ಆಡೋದು. ನೆಕ್ಸ್ಟ್ ಭಾನುವಾರನೇ ಎಕ್ಸಾಮ್. ಬಂದ್ಯಾ ರಜಾ? ಬೇಗ ಬಾ. ಇದರಲ್ಲಿ ಲಾಜಿಕಲ್ ರೀಸನಿಂಗು, ಮ್ಯಾಥಮೆಟಿಕಲ್ ರೀಸನಿಂಗು, ಎವ್ರಿಡೇ ಮ್ಯಾಥಮೆಟಿಕ್ಸ್, ಆಮೇಲೆ ಅಕ್ಟಿವಸ್ ಸೆಕ್ಷನ್. ನಿದ್ದೆಗೆ ತಲೆನೋವು ಶುರು ಆಗ್ತಾ ಇದೆ. ಈಗ ಮಲ್ಗೋಣ ಅಂದರೆ ಆಗೋದಿಲ್ಲ. ಇನ್ನು 3 ಗಂಟೆಗೆ ನಾನು ಕರ್ಕೊಂಡು ಹೋಗ್ಬೇಕು. ರಾಜೇಶ್ ಇಲ್ಲ, ಅವ್ನು ಹೊರಗಡೆ ಹೋದ್ರು ಕಟಿಂಗಿಗೆ ಅನ್ಬೇಕು. ಇವಳು ನೀನು ಮಾಡಮ್ಮ, ನಾನು ಹೋಗಿ ಮಲ್ಕೊಳ್ತೀನಿ ಅಂದರೆ ಫಸ್ಟ್ ಕ್ವಶನಲ್ಲೇ ಡೌಟ್ ಬಂದ್ಬಿಟ್ಟಿರುತ್ತೆ. ನಾನು ಡೌಟ್ ಬಂದ್ರೆ ತಗೋಬೋದು. ಸ್ನೇಹಿತರೆ, ಸಾನುಗೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದ. ಟೈಮಿಂಗ್ಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. 3 ಇದ್ದಿದ್ದು ಮಕ್ಕಳಿಗೆ ಕೆಲವೊಬ್ಬರು ಬರೋಕ್ಕಾಗಲ್ಲ ಅಂದ್ರಂತೆ 3:15 ಮಾಡಿಬಿಟ್ಟಿದ್ದಾರೆ. ಅದು ರಾಜೇಶ್ ಫೋನಿಗೆ ಬರೋದು ಮೆಸೇಜ್, ಅವ್ರ ನಂಬರ್ ಕೊಟ್ಟು ಆ್ಯಡ್ ಆಗಿರೋದು. ಇವರು ನನಗೆ 3 ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಟ್ಟು ಹೊರಟೋದ್ರಾ. ನಾನು ಇಲ್ಲಿ ಕರ್ಕೊಂಡು ಬಂದರೆ ಯಾರಿಲ್ಲ. ನಮ್ಮ ಸಾನು ಹೋಗ್ಬಿಟ್ಟು 3:30 ತನಕ ಇರಬೇಕು, ಇಲ್ಲಾಂದರೆ ಯಾರೋ ಒಬ್ರು ಇದ್ದಾರಂತಿಲ್ಲಿ, ಅವ್ರ ಹತ್ರ ಜೊತೆಗೆ ಬಿಟ್ಬಿಟ್ಟು ಹೋಗ್ಬೇಕು. ಇವತ್ತು ರಾತ್ರಿ ಅಡುಗೆಗೆ ಮಸಾಲ ರೊಟ್ಟಿ ಹಾಕ್ತಾ ಇದ್ದೀನಿ. ಮಸಾಲೆ ರೊಟ್ಟಿ ಏನಪ್ಪ ಅಂದರೆ, ಇದು ಈಗ ನಾರ್ಮಲ್ ಅಕ್ಕಿ ರೊಟ್ಟಿ ಇದು ಹಾಕೋದಕ್ಕೆ ಏನು ಮಾಡ್ಕೊಳ್ತೀವೋ ಹಸಿಟ್ಟು ಜಿಡ್ ಮಾಡಿಕೊಂಡು ಅಥವಾ ಬಿಸಿ ನೀರು ಹಾಕ್ಕೊಂಡು ಅಥವಾ ಅನ್ನ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿ ಇರಬೇಕು, ಯಾಕಂದರೆ ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಮತ್ತಷ್ಟು ಅದು ತೆಳ್ಳ ಆಗಿಬಿಡುತ್ತೆ. ಸೊ ಇದಕ್ಕೆ ಮಸಾಲೆಗಳು ಸೇರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಕೊತ್ತಂಬರಿ, ಕರಿಬೇವು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್, ಸ್ವಲ್ಪ ಕಾಯಿ ತುರಿ ಹಾಕೋ ಹಾಗಿದ್ರೆ ಅದನ್ನು ಕೂಡ ಹಾಕ್ಬೋದು, ಅಥವಾ ಗಿಟಿಗೆ ಹಾಕೋಂಗಿದ್ರೆ ಹಾಕ್ಬೋದು. ಸೊ ಇಷ್ಟೆಲ್ಲ ಕೂಡ ಸೇರಿಸಿ ಈಗ ಕಲಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಅದು ಕೂಡ ಮಧ್ಯ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಸೊ ತರಕಾರಿ ಹಾಕಿದ್ಮೇಲೆ ನೀರು ಬಿಡುತ್ತಲ್ವ, ಅದಕ್ಕೆ ಗಟ್ಟಿ ಕಲಿಸ್ಕೊಳ್ಬೇಕು. ಎಲ್ಲ ಫುಲ್ ಕಲಸಿ ಆದಮೇಲೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಕಲಿಸ್ಕೊಳ್ಳೋದು. ಮಸಾಲ ರೊಟ್ಟಿಗೆ ನಾವು ಯಾವಾಗಲೂ ಪ್ರಿಫರ್ ಮಾಡೋದು ಒಣಕೊಬ್ಬರಿಯಲ್ಲಿ ಮಾಡಿರೋ ಅಂಥ ಚಟ್ನಿ. ನಾವು ಅದು ಚಟ್ನಿ ಪುಡಿ ಅಂತ ಹೇಳ್ತೀವಿ. ಖಾಲಿಯಾಗಿದೆ, ಮರ್ತೋಗಿತ್ತು. ಮಾಡಬೇಕು ಅಂದ್ಕೊಂಡಿದ್ದೆ, ಕೆಲಸ ಜಾಸ್ತಿ ಆಯಿತು, ಮಾಡೋಕ್ಕಾಗೇ ಇರಲಿಲ್ಲ. ಇವಾಗ ನೆನಪು ಬಂತು, ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಕರಿಬೇವನ್ನ ಡ್ರೈ ಮಾಡ್ಕೊಳ್ತೀನಿ. ಕರಿಬೇವು ಜೊತೆಗೇ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ಪುಡಿ ಆಗಬೇಕಲ್ವಾ, ಅದಕ್ಕೆ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅದ್ರ ಜೊತೆ ಕಲರ್ಗೂ ಬೇಕಾಗುತ್ತೆ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಡ ಅನ್ನೋ ಹಾಗಿದ್ರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ಬೋದು. ನಾನು ಇದರ್ಧ ಹಾಕ್ಕೊಳ್ತೀನಿ.
ಸೊ ಅಷ್ಟು ಮಸಾಲೆಗಳನ್ನ ರುಬ್ಕೊಂಡು ಆಮೇಲೆ ಸ್ವಲ್ಪನೇ ತೆಂಗಿನ ತುರಿ ಒಣಕೊಬ್ಬರಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಎಷ್ಟು ತರ್ತರಿ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಖಾರ ಹೆಚ್ಚು ಕಡಿಮೆ ಹೇಗಾದರೂ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಇದು 1 ತಿಂಗಳ ತನಕನೂ ಚೆನ್ನಾಗಿರುತ್ತೆ. ಸ್ವಲ್ಪ ಏನಾದರೂ ಒದ್ದೆ ಇದೆ ಅಂದರೆ ಒಂದು ತಟ್ಟೆಯಲ್ಲಿ ಹರಡ್ಬಿಟ್ಟು ಆಮೇಲೆ ನಾಳೆ ಬೇಕಿದ್ರೆ ಇದನ್ನು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ಸೊ ಬನ್ನಿ ಈಗ ಮಸಾಲೆ ರೊಟ್ಟಿನ ಮಾಡೋಣ. ನಾರ್ಮಲ್ ರೊಟ್ಟಿನ ಹೇಗೆ ಮಾಡ್ತೀವೋ ತಟ್ಟುತ್ತೀವೋ ಹಾಗೇನೆ ತಟ್ಕೊಳ್ಳೋದು. ಸ್ವಲ್ಪ ಮಂದ ಇರುತ್ತೆ, ಯಾಕಂದರೆ ಇದು ಎತ್ತ ಹಾಕಬೇಕಾದ್ರೆ ತೆಳ್ಳ ಆಗಿಬಿಟ್ರೆ ಕಿತ್ತೋಗತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಏನು ಮಾಡ್ತೀನಿ, ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಮೋಟಿವೇಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ ಬರೀ ಓದು ಅಥವಾ ಸ್ಪೋರ್ಟ್ಸ್ ಅದ್ರ ಜೊತೆ ಈ ಥರ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮಕ್ಕಳಲ್ಲಿ ಅದು ಕೂಡ ಟ್ಯಾಲೆಂಟ್ ಇರುತ್ತೆ ಅಂತ ತಿಳಿಸ್ಕೊಟ್ರು. ಪೇಟ್ರಿಯಾಟಿಕ್ ಸಾಂಗ್ ಆಗಿರ್ಬೋದು, ಎಂಜಾಯ್ ಮಾಡುವಂಥ ಜಾಲಿ ಸಾಂಗ್ಸ್ ಆಗಿರ್ಬೋದು, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲನೂ ಕೂಡ ಹಾಡಿದ್ರು. ಮಕ್ಕಳು ಹಾಡಿದ್ರು ಆ್ಯಂಡ್ ಟೀಚರ್ಸ್ ಕೂಡ ಹಾಡಿದ್ರು. ಸೊ ಮ್ಯೂಸಿಕ್ ಲವರ್ಸ್ಗೆ ಇದೊಂದು ಒಳ್ಳೆ ಡೇ ಆಗಿತ್ತು. ಓಕೆ ಸ್ನೇಹಿತರೆ, ಬಾಯ್ ಬಾಯ್.